ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸವಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟಿಂದ ತುಂಬ ಚೆನ್ನಾಗಿದ್ದೇನೆ. ಬನ್ನಿ ಗಾಯ್ಸ್, ಹೋಗೋಣ ಟುಡೇ ಬಿಗ್ ಬಾಸ್. ಮೊದಲಿಗೆ ನಾನು ನಿಮ್ಮೆಲ್ಲರ ಮುಂದೆ ಹೇಳೋ ವಿಷಯ ಅಂದರೆ, ನಾನು ಗೇಮ್ ಬಗ್ಗೆ ಮಾತಾಡ್ತಾ ಇಲ್ಲ, ವ್ಯಕ್ತಿತ್ವದ ಬಗ್ಗೆ ಫಸ್ಟಿಗೆ ಮಾತಾಡೋಕ್ಕೆ ನಾನು ಇಷ್ಟಪಡ್ತೀನಿ. ನನಗೆ ತುಂಬ ಟುಡೇ ಇಷ್ಟವಾದಂಥ ವ್ಯಕ್ತಿತ್ವ, ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ನಮ್ಮ ಟಗರ್ ಪುಟ್ಟಿ ರಕ್ಷಿತಾ. ಆಟದಲ್ಲಿ ಚೈತ್ರ, ರಾಶಿಕಾ ಮತ್ತು ಸೂರಜ್ ಎಲ್ಲ ಮಾತಾಡಿಕೊಂಡು ಕೂತಿರುವಾಗ ನೀನು ಕ್ಯಾಪ್ಟನ್ಸಿಯಾಗಿ ಇಲ್ಲ ಸಪೋರ್ಟ್ ಮಾಡೋದಾದರೆ ಯಾರಿಗೆ ಮಾಡ್ತೀಯ ಅಂತ ಕೇಳುವಾಗ ಕೇಳ್ತಾರೆ ಅವರೆಲ್ಲ. ಆಗ ನಮ್ಮ ರಕ್ಷಿತಾ ಪುಟ್ಟಿ ಹೇಳ್ತಾಳೆ, ನಾನು ಗಿಲ್ಲಿನ ಚೂಸ್ ಮಾಡ್ತೀನಿ. ಆಗ ಹೇಳ್ತಾರೆ ಅವರು, ನೀನು ನಾಮಿನೇಷನ್ ಮಾಡಿ ಚೂರಿ ಹಾಕಿದ್ದೆ ಅಲ್ಲ, ಅದು ಆವತ್ತಿಗೆ ಬಿಡಿ, ಅದು ನಾಮಿನೇಷನ್ ಮಾಡಿ ಆಯಿತು. ನನಗೆ ಅವ್ರ ಬಗ್ಗೆ ಏನಿತ್ತು ನೆಗೆಟಿವ್ ಎಲ್ಲ ನಾನು ಒಂದೇ ಉಸಿರಿಗೆ ಮಾತಾಡಿ ಹೇಳಿ ಮುಗಿಸ್ದೆ. ಮತ್ತು ಇವತ್ತಿನ ದಿನ ಅದು ಅಲ್ಲಿಗೆ ಮುಗೀತು. ಅದನ್ನು ನಾನು ಕ್ಯಾರಿ ಮಾಡೋಕ್ಕೆ ನನಗಿಷ್ಟ ಇಲ್ಲ. ನಾನು ಮತ್ತೆ ಮಾರನೇ ದಿನ ಹೊಸ ಜನನ ಹೊಸ ಥರದಲ್ಲಿ ಹೊಸ ವ್ಯಕ್ತಿತ್ವ ನೋಡೋಕ್ಕೆ ಇಷ್ಟಪಡ್ತೀನಿ, ಹೊಸದಾಗಿ ನೋಡೋಕ್ಕೆ ಇಷ್ಟಪಡ್ತೀನಿ. ವಾರೆ ವಾ ರಕ್ಷಿತಾ, ಐ ಲವ್ ಯು. ತುಂಬ ಖುಷಿಯಾಯಿತು. ನೀನು ಕಳೆದ ವಾರದಿಂದ ನೀನು ಕೆಲವೊಂದು ಗೇಮ್ಸ್ಗಳಲ್ಲಿ ಬೇರೆ ಟೈಪ್ ಆಡಿದೆ. ನಿನ್ನ ಆಟ ಒಂಥರ ನಮಗೆ ಕೂಡ ಒಂಥರ ಕಿರಿಕಿರಿ ಆಯಿತು. ನಾನು ಕೂಡ ಅದ್ರ ಬಗ್ಗೆ ಸ್ವಲ್ಪ ಒಂಚೂರು ಚುರುಕು ಮುಟ್ಟೋ ಥರ ನಾನು ಮಾತಾಡಿದೆ. ಅದೆಲ್ಲದಕ್ಕಿಂತ ಫಸ್ಟು ಸುದೀಪ್ ಸರ್ ಬಗ್ಗೆ ಆಗಲಿ, ಅಶ್ವಿನಿ, ಜಾನ್ವಿ ಎಲ್ಲ ನಿನಗೆ ಬೇರೆ ಬೇರೆ, ಅಶ್ವಿನಿ ಜಾನ್ವಿಗೆ ಹಿಂಸೆ, ಸುದೀಪ್ ಸರ್ ನಿನಗೆ ಪಿತ್ತ ನೆತ್ತಿಗೆ ಇರುತ್ತೆ ಅಂತ ಕ್ಲಾಸ್ ತೊಗೊಂಡಿದ್ದು, ಅದೆಲ್ಲದ್ರ ಬಗ್ಗೆನೂ ನಾನು ಯಾವ ರೇಂಜಿಗೆ ವಿಡಿಯೋ ಮಾಡಿಬಿಟ್ಟು ಉಗ್ದಿದ್ದೀನಿ ಅಂದರೆ ನನ್ನ ಫಾಲೋವರ್ಸಿಗೆ ಗೊತ್ತಿರುತ್ತೆ. ಅದಾದ ಮೇಲೆ ನೀನು ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಗೊತ್ತಿದ್ದೋ ತಿಳಿದೇನೋ ಕೆಲವು ಸಣ್ಣ ಪುಟ್ಟ ತಪ್ಪುಗಳು ಮಾಡಿದೆ. ಆಗ ಅದಕ್ಕೂ ಕೂಡ ನಾನು ಸ್ವಲ್ಪ ಚಿಕ್ಕದಾಗಿ ನಿನ್ನ ಬಗ್ಗೆ ನೆಗೆಟಿವ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ. ನೆಗೆಟಿವ್ ಆಗಿ ಅಲ್ಲ, ನಿನಗೆ ಸ್ವಲ್ಪ ಬುದ್ಧಿ ಹೇಳೋ ಥರದಲ್ಲಿ ಅಷ್ಟೇ. ಅದು ಬಿಟ್ಟರೆ ನಿನ್ನ ಬಗ್ಗೆ ನನಗೆ ಯಾವ ಥರದ ವೈಯಕ್ತಿಕವಾದ ದ್ವೇಷ ಆಗಲಿ ಅಸೂಯೆ ಆಗಲಿ ಏನಿಲ್ಲ. ಯಾಕಂದರೆ ನಿನ್ನ ಥರನೇ ನನಗೂ ಮಗಳಿದ್ದಾಳೆ. ಸೂಪರಾಗಿ ಆಡ್ತಾ ಇದ್ದೀಯ ಕಂದ, ಸೂಪರಾಗಿ ಆಟ ಕೂಡ ಆಡಿದೀಯಾ. ಮತ್ತು ನಾನು ಈಗ ಆಟದ ಮುಂಚೆನೇ ಹೇಳಿದಾಗೆ ನಾನು ಆಟದ ವಿಷಯ ಮಾತಾಡ್ತಾ ಇಲ್ಲ, ನಿನ್ನ ವ್ಯಕ್ತಿತ್ವ ಇಲ್ಲಿಗೆ ತಗೊಂಡೋಗ್ಬಿಡ್ತು ನಿನ್ನ ಕಂದ. ಹೀಗೆ ಇರು, ಇದನ್ನು ನೀನು ಯಾವತ್ತೂ ಬಿಡಬೇಡ. ನೀನು ಯಾವಾಗ ನಿನ್ನ ಈ ತನನ ಬಿಟ್ಟೆ ಆಗ ಜನ ಬೇರೆ ಥರನೇ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಂದಮ್ಮ. ಓಕೆ, ಬನ್ನಿ ಗಾಯ್ಸ್, ಇವತ್ತು ಸ್ಟಾರ್ಟಿಂಗು ಆಟ, ಬಿಗ್ ಬಾಸ್ ಆಟ ಶುರು ಆದಾಗ ನಮ್ಮ ಅಶ್ವಿನಿ ಮತ್ತು ರಘು ಅವರು ನಮ್ಮ ರಾಶಿಕಾ ಮತ್ತು ಸೂರಜ್ನ ಹೊರಗಿಡ್ತಾರೆ ಆಟದಿಂದ. ಅಯ್ಯೋಯ್ಯೋಯ್ಯೋ ರಾಶಿಕಾ ಯಾವ ಥರ ನಿಂತ್ಕೊಂಡು ಕಣ್ಣೀರು ಸುರಿದು ಹೋಯ್ತಾ ಇತ್ತಲ್ಲಮ್ಮ ನಿಂದು. ಅದಕ್ಕೆ ಹೇಳೋದು, ಬೇರೆಯವ್ರಿಗೆ ಚೂರಿ ಹಾಕೋಕ್ಕೆ ಹೋಗಬಾರ್ದು ಆಯಿತಾ. ನಾವು ಬೇರೆಯವ್ರ ಬಗ್ಗೆ ನೀನು ತಲೆ ಕೆಡಿಸ್ದೆ, ನಿನ್ನ ಬಗ್ಗೆ ನೀನೇ ಯೋಚನೆ ಮಾಡಿಕೊಂಡು ನಿನ್ನ ಆಟದಲ್ಲಿ ನಿನ್ನ ಕಾನ್ಸಂಟ್ರೇಷನ್ ಕೊಟ್ಕೊಂಡು ಇದ್ದಿದ್ರೆ ಇವತ್ತು ನೀನು ಆಟದಿಂದ ಹೊರಗುಳಿಯೋ ಅಂಥ ಪರಿಸ್ಥಿತಿ ಖಂಡಿತ ಬರ್ತಾ ಇರಲಿಲ್ಲ. ಮಾಡಿದ್ದುಣ್ಣೋ ಮಾರಾಯ. ನಿನ್ನೆನೆ ಹೇಳಿದೆ, ಗಿಲ್ಲಿ ನಾವು ಸೋತ್ರೆ ಪರವಾಗಿಲ್ಲ, ಗಿಲ್ಲಿ ಮತ್ತು ಕಾವ್ಯ ಗೆಲ್ಲಬಾರ್ದು. ಯಾವ ಗಳಿಗೆನಲ್ಲಿ ಮಾತಾಯಿ ನೀನು ಹೇಳಿಬಿಟ್ಟು ಆಯಿತಾ. ಸೂರಜ್ ಅಷ್ಟೊಂದು ಹೇಳ್ತಾ ಇದ್ದಾನೆ, ಅವನು ಕಾಮಿಡಿಯಲ್ಲಿ ಏನಾದರೂ ಮಾತಾಡ್ತಾನೆ, ಅದೆಲ್ಲರಿಗೂ ಜನಕ್ಕೆ ಗೊತ್ತು. ನಮಗದ ಅವಶ್ಯಕತೆ ಇಲ್ಲ, ನೆಸೆಸಿಟಿ ಇಲ್ಲ. ನಾವು ಆಟದಲ್ಲಿ ತೋರಿಸೋಣ ಅಂತ ಹೇಳಿದ್ರೆ ನಿನಗೆ ಗೆಲ್ಲಬೇಕು ಅನ್ನೋ ಉದ್ದೇಶಕ್ಕಿಂತ ಅವ್ರನ್ನ ಆಟದಿಂದ ಹೊರಗಿಡಬೇಕು, ಸೋಲಿಸ್ಬೇಕು ಅನ್ನೋದೇ ನಿನ್ನ ತಲೆಯಲ್ಲಿತ್ತು. ಈ ನಿನ್ನ ಕೆಟ್ಟ ಬುದ್ಧಿನೇ ಇವತ್ತಲ್ಲೆಲ್ಲರೂ ಮುಂದೆ ನಿಂತ್ಕೊಂಡು ಆಟದಿಂದ ಹೊರಗೆ ನಿಂತ್ಕೊಬಿಟ್ಟು ಜೋರು ಕಣ್ಣೀರು ಸುರಿಸೋ ಪರಿಸ್ಥಿತಿ ಬಂತು. ನಿನ್ನ ಜೊತೆ ಸೇರಿದ್ದ ಸೂರಜ್ಗೂ ನಿನ್ನ ಕರ್ಮ ಅವನಿಗೂ ರಿಟರ್ನ್ ಆಯಿತು ಅಷ್ಟೇ. ಇದರಲ್ಲಿ ಬೇರೇನಿಲ್ಲ. ನೀನು ಎಷ್ಟು ಬಾಯಿ ಬಡ್ಕೊಂಡು ಪ್ರಯೋಜನ ಇಲ್ಲ. ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕು ನಿನ್ನ ಕೈಯಾರೆ ನೀನೇ ಕಳ್ಕೊಂಡೆ, ನಿನ್ನ ನಟನ ನೀನೇ ಹಾಳು ಮಾಡಿಕೊಂಡೆ. ಡೋಂಟ್ ವರಿ, ತಿದ್ಕೊಳ್ಳೋಕ್ಕೆ ಇನ್ನೂ ಬೇಜಾನ್ ಟೈಮ್ ಇದೆ ರಾಶಿಕಾ, ಆಯಿತಾ. ಬಿಗ್ ಬಾಸ್ ಮನೆಗೇ ಇದನ್ನೆಲ್ಲ ಬಿಟ್ಬಿಡು ನೀನು.
ಹೊರಗೇನೋ ನೀನು ಈ ಥರನೇ ನಿನ್ನ ವ್ಯಕ್ತಿತ್ವ ಎಲ್ಲ ನೀನು ತೋರಿಸ್ಕೊಂಡು ಹೋದರೆ ನಿನಗೆ ಫ್ಯೂಚರಲ್ಲಿ ತುಂಬ 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 ಕಷ್ಟ ಇದೆ ಅಂತ ನಾನು ಹೇಳ್ತೀನಿ. ಓಕೆ ಗೈಸ್, ಹೀಗೆ ಆಗ್ತಾ ಇರುವಾಗ ಒಂದು 2 ಕೋಲ್ಗಳಲ್ಲಿ ಬಾಲ್ನ ಕಲೆಕ್ಟ್ ಮಾಡೋದಿತ್ತು. 3 ಕಲರ್ ಬಾಲ್ ಇರುತ್ತೆ. ಒಂದೊಂದು ಬಾಲಿಗೂ ಒಂದೊಂದು ಇಷ್ಟು ಅಂತ ನಂಬರ್ ಕೊಟ್ಟಿದ್ದಾರೆ. 20, 200, 50 ಈ ಥರ ಕಲೆಕ್ಟ್ ಮಾಡಿ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದ ಬಾಲ್ನ ತೊಗೊಬಂದು ಹಾಕಬೇಕು. ರಾಶಿಕಾ ಅಲ್ಲಿ ಕೂಡ ಟ್ರಿಗರ್ ಆಗ್ತಾರೆ. ಟ್ರಿಗರ್ ಆದಲು ಅನ್ನೋಕ್ಕಿಂತ ರಾಶಿಕಾ ಅಲ್ಲ, ಸಾರಿ ರಕ್ಷಿತಾ ಟ್ರಿಗರ್ ಆದ್ಲು ಅನ್ನೋಕ್ಕಿಂತ ಟ್ರಿಗರ್ ಆಗೋ ಥರ ಮಾಡಿದ್ದು ಇದು ಧ್ರುವಂತ ಕೆಲಸ. ಅವಳಿಗೆ ಯಾಕೆ ಅಂದರೆ ಪಾಪ ಇದಂತೂ ತುಂಬ ಸೆನ್ಸಿಬಲ್ ಆದಂಥ ಆಟ. ತುಂಬ ತಾಳ್ಮೆ ಬೇಕು. ನಾನು ಬೆಳಗ್ಗೆ ಪ್ರೋಮೋ ನೋಡೇ ವಿಡಿಯೋ ಮಾಡಿದ್ದೀನಿ, ಅದರಲ್ಲೂ ಕೂಡ ಹೇಳಿದ್ದೀನಿ ಎಷ್ಟು ತಾಳ್ಮೆಯಿಂದ ಆಡೋ ಅಂಥ ಆಟ. ಪಾಪ ಪರದಾಡ್ಕೊಂಡು ಎಲ್ಲರೂ ಆಡ್ತಾ ಇರುವಾಗ ನಮ್ಮ ರಕ್ಷಿತಾ ಕೂಡ ಆಡ್ತಾ ಇದ್ದಾಳೆ. ಎಲ್ಲೋ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ ತಕ್ಷಣ ಧ್ರುವಂತ ಬಂದ್ಬಿಟ್ಟು ಅಲ್ಲಿ ಜೋರು ಧ್ವನಿಯಲ್ಲಿ ಹೇಳಿದಾಗ ಅದನ್ನು ತಡ್ಕೊಳ್ಳೋಕ್ಕೆ ರಕ್ಷಿತನಿಗೆ ಆಗಿಲ್ಲ. ಅಲ್ಲಿ ಬೇರೆ ಥರನೇ ಅವಳಲ್ಲಿ ಬಿಹೇವ್ ಮಾಡ್ತಾಳೆ. ನೋಡೋ ಜನಕ್ಕೆ ತುಂಬ ಅದು ಒಂಥರ ವಿಚಿತ್ರವಾಗಿ ಕಾಣಿಸುತ್ತೆ. ಏನಪ್ಪ ಈ ಹುಡುಗಿ ಈ ಥರ ಅನ್ನೋ ಥರ ಆಗುತ್ತೆ ಎಲ್ಲ ಆಯಿತು. ಆದರೆ ಆ ಆಟದ ನೀತಿನ ನಾವು ಯೋಚನೆ ಮಾಡುವಾಗ ಆಟ ಎಷ್ಟು ಟಫ್ ಇತ್ತು. ಏನೋ ಒಂದಿದ್ರಲ್ಲಿ ಆಡ್ತಾ ಇರುವಾಗ ಅವಳಿಗೆ ಟ್ರಿಗರ್ ಆಗಿದ್ದು ಯಾಕೆ ಅಂತ ಹೇಳಿದ್ರೆ ತಾಳ್ಮೆಯಲ್ಲಿ ಹೇಳಬೇಕಾಗಿತ್ತು. ಇಲ್ಲ ಒಂದು 5 ಮಿನಿಟ್ ಫೌಲ್ ಅಂತ ಹೇಳಿಬಿಟ್ಟು ಸ್ಟಾಪ್ ಮಾಡಿ ಪುನಃ ಸ್ಟಾರ್ಟಿಂಗಿಂದ ಗೇಮ್ ಸ್ಟಾರ್ಟ್ ಮಾಡು ಅಂತ ಹೇಳ್ಬೋದಿತ್ತು. ಅದು ಬಿಟ್ಟು ಮೊದಲೇ ಧ್ರುವಂತಿಗೆ ರಕ್ಷಿತ ಮೇಲೆ ಜಿದ್ದಿದೆ. ಆಗಲ್ಲ, ಇವಳಿಗೆ ಅವನ್ನ ಕಂಡ್ರಾಗಲ್ಲ, ಅವನಿಗೆ ಇವ್ರನ್ನ ಕಂಡ್ರಾಗಲ್ಲ. ಜೋರು ಧ್ವನಿಲಿ ಹೇಳಿದ್ದು ಇವಳಿಗೆ ಟ್ರಿಗರ್ ಆಯಿತು. ಲಾಸ್ಟಲ್ಲಿ ಹೇಳಿದ್ಲು ಬೇರೆಯವರಿಗೆಲ್ಲ ತಾಳ್ಮೇಲೆ ಹೀಗೆ ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ತಾರೆ, ನನಗೆ ಈ ಥರ ಹೇಳಿದ್ರು, ನನಗೆ ಹಾಗೆ ಹರಟಾಯಿತು. ಏನು ಮಾಡೋಗಿಲ್ಲ. ಆದರೂ ಈ ಆಟದಲ್ಲಿ ತುಂಬ ಕಷ್ಟಪಟ್ಟಿದ್ದು ಗಿಲ್ಲಿ. ಯಾಕೋ ಗಿಲ್ಲಿ ಆ್ಯಕ್ಚುಲಿ ಗಿಲ್ಲಿ ಹೇಳ್ಕೊಟ್ಟಿದ್ದು ಕರೆಕ್ಟ್ ಇತ್ತು. ಇಬ್ಬರು ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಬರಬೇಕಿತ್ತು. ಇವಳು ಸ್ಟಾರ್ಟಿಂಗ್ ಹೇಳಿದ್ಲು, ಇವಳು ಮಾತು ಅವ್ನು ಕೇಳಲಿಲ್ಲ, ಅವ್ನ ಮಾತು ಇವಳು ಕೇಳಲಿಲ್ಲ ಅಷ್ಟೇ. ಒಂದು ಸ್ಟಾರ್ಟಿಂಗ್ಗೆ ಇವ್ರು ಹೋಗ್ಬಿಟ್ಟು ಸ್ಮಾಲ್ ಬಾಲ್ ಕಲೆಕ್ಟ್ ಮಾಡಿದರೆ ಅದಕ್ಕೆ 200 ಮಾರ್ಕ್ಸ್ ಇತ್ತು. ಇವರು ಇವರು ದೊಡ್ಡ ಬಾಲನ್ನೇ ಎತ್ಕೊಬಂದು ಹಾಕಿ ಲಾಸ್ಟಿಗೆ ಅದನ್ನು ಟ್ರೈ ಮಾಡ್ಬೋದಾಗಿತ್ತು. ಈಸಿ ಇತ್ತು ಮತ್ತು ಅಭ್ಯಾಸ ಆಗ್ತಾಯಿತ್ತು ಹೇಗೆ ಆಡಬೇಕು ಅನ್ನೋದು. ಸ್ವಲ್ಪ ಟ್ರೈನ್ ಅಪ್ ಆಗ್ಬೋದಿತ್ತು. ಇವರು ಅದ ಬಿಟ್ಟು ಒಂದು ಗ್ರಿಪ್ ಸಿಕ್ಕೋದು, ದೊಡ್ಡ ಬಾಲ್ ಎತ್ಕೊಂಡು ಹೋಗಿ ಗ್ರಿಪ್ ಸಿಕ್ಕೋದು ಈಸಿಯಾಗಿ ಲಾಸ್ಟಲ್ಲಿ ಚಿಕ್ಕ ಬಾಲಿಗೆ ಟ್ರೈ ಮಾಡ್ಬೋದಿತ್ತು. ಇವರು ಒಂದೇ ಸಲ ಚಿಕ್ಕ ಬಾಲ್ ಹಿಡ್ಕೊಂಡು ತೆಗಿಯೋಕೋದ್ರು, ಅದಾಗಲೇ ಇಲ್ಲ. ಆಟದಿಂದ ಹೊರಗೆ ಉಳಿಯಬೇಕಾದ ಪರಿಸ್ಥಿತಿ ಬಂತು. ಗಿಲ್ಲಿ ತುಂಬ 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 ನೊಂದ್ಕೊಬಿಟ್ಟಿದ್ದಾನೆ. ಯಾರು ಮಾತಾಡ್ಸಿದ್ರು ಮಾತಾಡ್ತಾ ಇಲ್ಲ. ತುಂಬ ಸೀರಿಯಸ್ ಆಗಿ ತೊಗೊಬಿಟ್ಟಿದ್ದಾನೆ ಗೇಮನ್ನು. ಸೀರಿಯಸ್ ಆಗಿ ಅವ್ನು ಸೋತೆ ಅನ್ನೋದಕ್ಕಿಂತ ಯಾಕಂದರೆ ಅವ್ರನ್ನ ತುಣಿಯೋಕೆ ನೋಡ್ತಾ ಇರೋರ ಮುಂದೆ ತಲೆ ತಗ್ಸೋ ಹಾಗಾಯ್ತಲ್ಲ ಅನ್ನೋ ಬೇಜಾರೇ ಜಾಸ್ತಿ ಇದೆ ಗಿಲ್ಲಿಗೆ. ಕಾವ್ಯ ಸ್ವಲ್ಪ ಚಿಯರ್ ಮಾಡೋಕ್ಕೆ ನೋಡ್ತಾ ಇದ್ದಾಳೆ, ಆದರೆ ಗಿಲ್ಲಿ ಅದನ್ನು ತಗೊಳಕ್ಕಾಗ್ತಾ ಇಲ್ಲ. ಅವನಿಗೆ ನಾನು ಸೋತೆ ಅನ್ನೋಕ್ಕಿಂತ ಆ್ಯಕ್ಚುಲಿ ತುಂಬ ಸ್ವಾಭಿಮಾನ ಇರೋರು, ತುಂಬ ಒಳ್ಳೆತನದಲ್ಲಿದ್ದವ್ರಿಗೆ ಹೀಗೇನೆ ಗೈಸ್. ನಾವು ನಮ್ಮನ್ನು ತುಳಿಬೇಕು ಅಂತ ನೋಡ್ತಾರಲ್ಲ, ಅವ್ರ ಮುಂದೆ ನಾವು ಸೋಲೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಅಪಮಾನ ತಲೆ ತಗ್ಸೋವಂಥದ್ದು ಏನಿಲ್ಲ. ಅದೇ ಪರಿಸ್ಥಿತಿ ಇವತ್ತು ಗಿಲ್ಲಿಗಾಗಿದ್ದಷ್ಟೇ. ಇಲ್ಲ ಗಿಲ್ಲಿ ಅಂಥ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋನ್ನ ಅಲ್ವೇ ಅಲ್ಲ. ಗಿಲ್ಲಿ ಡೋಂಟ್ ವರಿ ಮಚ್ಚ, ಚಿಯರ್ ಆಗು. ಇಡೀ ಕರ್ನಾಟಕದ ಜನತೆ ನಿನಗಿದೆ. ಗೇಮ್ ಒಂದೇ ಅಲ್ಲ, ಬಿಗ್ ಬಾಸಲ್ಲಿ ಗೇಮ್ ಒಂದೇ ಅಲ್ಲ, ಬೇರೆ ಬೇರೆ ಆ್ಯಂಗಲಲ್ಲೆಲ್ಲ ನೀನು ತುಂಬ ಎತ್ತರದಲ್ಲಿ ಜನ ಇಟ್ಟಿದ್ದಾರೆ ನೀನು ಏನಕ್ಕೂ ವರಿ ಮಾಡೋ ಅವಶ್ಯಕತೆ ಇಲ್ಲ. ಈ ವಾರ ಆಟ ಹೋದರೆ ಹೋಯ್ತು, ಇನ್ನೊಂದು ವಾರ ಚಾನ್ಸ್ ಇದೆ. ಕರ್ನಾಟಕದ ಜನ ಅಷ್ಟು ಈಸಿಯಾಗಿ ನಿನ್ನ ಬಿಟ್ಕೊಡೋ ಮಾತೇ ಇಲ್ಲ ಮಚ್ಚ. ಆರಾಮಾಗಿ ತಗೋ, ಎಂಜಾಯ್ ಮಾಡು. ಮತ್ತು ರಕ್ಷಿತಾ ಸೂಪರಾಗಿ ಆಡಿದ್ಲು. ರಕ್ಷಿತಾ ಬಂದು ಸಮಾಧಾನ ಮಾಡೋಕೆ ಹೋಗಾಗ ಗಿಲ್ಲಿಗೆ ಯಾಕೋ ಸಿಟ್ಟು ಬಂದಿದೆ ಆಯಿತಾ. ಮತ್ತೆ ರಕ್ಷಿತಾ ಬಂದು ಬೇಜಾರಾಗಬೇಡಿ, ಲವ್ ಯು ಚಿನ್ನ. ರಕ್ಷಿತಾ ಸೂಪರ್, ಈಗಿರಬೇಕು ನಿನ್ನ ಈ ವ್ಯಕ್ತಿತ್ವನೇ ನಿನ್ನ ಇಲ್ಲಿವರೆಗೆ ತಗೊಬಂದಿರೋದು. ಮುಂದೆನೂ ನೀನು ಇದನ್ನೇ ಕಂಟಿನ್ಯೂ ಮಾಡು, ನಿನ್ನ ಎಲ್ಲೋ ತೊಗೊಂಡೋಗಿ ನಿಲ್ಲಿಸುತ್ತೆ. ಅದ್ರ ಮಧ್ಯದಲ್ಲಿ ಗೈಸ್ ಲಾಸ್ಟ್ ಟಾಸ್ಕ್, ಒಂದು ಬಾಕ್ಸಲ್ಲಿ ಮಲಗಿಸ್ಬಿಟ್ಟು ವಾಕಿ ಟಾಕಿ ಕೊಟ್ಬಿಟ್ಟು ಒಗಟುಗಳ ಮೂಲಕ
ಈ ಟಾಸ್ಕಲ್ಲಿ ಗಿಲ್ಲಿ ಸೋತಿರೋದ್ರಿಂದ ಟಾಸ್ಕಿಂದ ಹೊರಗುಳಿಬೇಕಾಯಿತು. ಇನ್ನು 3 ಟೀಮ್ಗಳು ಆಟ ಆಡಿದ್ರು, ಚೆನ್ನಾಗಿತ್ತು. ಸ್ಪಂದನನಿಗೆ ಕಾಲು ಇಂಜೂರಿಯಸ್ ಇರೋದ್ರಿಂದ ಅಭಿಷೇಕ್ ಜೋಡಿಯಾಗಿ ನಮ್ಮ ವೈಲ್ಡ್ ಕಾರ್ಡ್ ಎಂಟ್ರಿ ಚೈತ್ರಾ ಕುಂದಾಪುರ್ ಅಭಿಷೇಕ್ ಜೋಡಿ ನಿಲ್ತಾರೆ, ರಕ್ಷಿತಾ ಮಾಳು ಆಡ್ತಾರೆ. ಇನ್ನು ಗೆದ್ದಿರೋ ಅಂತ ರಘು ಸರ್ ಮತ್ತು ಅಶ್ವಿನಿ. ನೋಡೋಕ್ಕೇನೋ ಮಜಾ ಬರ್ತಾ ಇತ್ತು, ಆಟ ಸೂಪರ್ ಆಗಿತ್ತು. ಆದರೆ ಪಾಪ ಅವರಲ್ಲಿ ಇದ್ಕೊಂಡು ಆ ಒಗಟು ಹೇಳಬೇಕು. ಬಾಕ್ಸಲ್ಲಿ ಮಲ್ಕೊಂಡವರು ಒಗಟು ಹೇಳಿ ಅದನ್ನು ತೊಗೊಂಡೋಗಿ ಅಲ್ಲಿರೋ ಸ್ಲಿಪ್ಪು ಎಲ್ಲೆಲ್ಲಿ ಆ ಒಗಟಿಗೆ ಮ್ಯಾಚ್ ಆಗೋ ಅಂಥ ಸ್ಟ್ಯಾಚು ಅಲ್ಲಿರ್ಬೋದು, ಬೇರೆಯಲ್ಲಿ ಪ್ಲೇಸಲ್ಲಿ ಇಟ್ಟಿರ್ತಾರೆ ಚೀಟಿಗಳನ್ನ, ಅದನ್ನು ಕಲೆಕ್ಟ್ ಮಾಡ್ಕೊಬರ್ಬೇಕು, ನಂಬರ್ ನೋಡಿ ಬಾಕ್ಸ್ ಓಪನ್ ಮಾಡಬೇಕು. ಏನೋ ದುರದೃಷ್ಟ, ಎಲ್ಲರೂ ಕಷ್ಟಪಟ್ಟರು. ಪಾಪ ನಮ್ಮ ರಕ್ಷಿತಾ ಸ್ವಲ್ಪ ತುಂಬ ಅವಳಿಗೆ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ಅವಳಿಗೆ ಮಾತಾಡೋದೇ ಈಗ ಮಾತಾಡಿ ಒಂದು ಲೆವೆಲಿಗೆ ಬಂದಿರೋ ಅಂಥ ರಕ್ಷಿತನಿಗೆ ಈ ಒಗಟೆಲ್ಲ ಅಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಅಂತ ನಾನು ಅನ್ಕೊತೇನೆ. ಪಾಪ ಆದರೂ ಆಗಲ್ಲ ಮಾಡೋಣ, ಸಾರಿ ಮಾಡೋಣ ಅಂದ್ಕೊಂಡು ಬಂದಾಯಿತು. ಅದಕ್ಕೂ ಅದೃಷ್ಟ ಬೇಕು ಗಾಯ್ಸ್, ಪ್ರತಿಯೊಂದಕ್ಕೂ ಅದೃಷ್ಟ, ನಮ್ಮ ಪ್ರಯತ್ನದ ಜೊತೆಗೆ ಲಕ್ಕು ಕೂಡ ಬೇಕು ಅನ್ನೋದು ಇದಕ್ಕೇನೆ ಆಯಿತಾ. ಪರದಾಡ್ಕೊಂಡು ಇದ್ದ ಚೈತ್ರ ಕಾಲು ನೋವಾಗಿಬಿಟ್ಟು ಆಟನೇ ಆಡದೆ ಬರೀ ನೋಡ್ಕೊಂಡಿರೋ ಅಂತ ನಮ್ಮ ಸ್ಪಂದನ ಚೈತ್ರ ಕುಂದಾಪುರ ಮೂಲಕ ಸ್ಪಂದನನಿಗೆ ಲಕ್ಕು ಅಂತ ಹೇಳಬೇಕು. ಈ ಆಟದಲ್ಲಿ ಗೆದ್ದು ಕ್ಯಾಪ್ಟನ್ ಆಗಿದ್ದು ಈ ವಾರದ ಜೋಡಿ ಕ್ಯಾಪ್ಟನ್ ನಮ್ಮ ಅಭಿಷೇಕ್ ಮತ್ತು ಚೈತ್ರ ಕುಂದಾಪುರ ಈಸಿಯಾಗಿ ಲಾಕ್ ಓಪನ್ ಮಾಡ್ತಾರೆ. ಈ ವಿಷಯದಲ್ಲೆಲ್ಲ ನಮ್ಮ ಚೈತ್ರ ಅವರು ತುಂಬ ಕ್ಲೆವರ್ ಇದ್ದಾರೆ. ಈ ಥರ ವಿಷಯ ಒಂದು ಒಗಟಾಗಲಿ ಬೇರೆದಾಗಲಿ ಕನ್ನಡ ಪದಪುಂಜಗಳು ಅವರಿಗೆ ಈಸಿಯಾಗಿ ಅರ್ಥ ಆಗುತ್ತೆ, ಕೆಲವರಿಗೆ ಕಷ್ಟ ಆಗತ್ತೆ ಅಷ್ಟೇ. ಇದು ಆಟ, ಯಾರು ದೂರ ಹೋಗಿಲ್ಲ. ಈ ಇದರಲ್ಲಿ ಯಾರು ಖುಷಿಪಟ್ರೋ ಇಲ್ವೋ, ಗೆದ್ದವರು ಖುಷಿಪಟ್ರೋ ಇಲ್ವೋ ಗೊತ್ತಿಲ್ಲ. ತುಂಬ ಖುಷಿಪಟ್ಟಿದ್ದು ನಮ್ಮ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ರಾಶಿಕಾ. ಯಾಕಂದರೆ ಅಶ್ವಿನಿ ಅವರು ಗೆಲ್ಲೋದು ಅವಳಿಗೆ ಇಷ್ಟ ಇರಲಿಲ್ಲ, ಗಿಲ್ಲಿ ಗೆಲ್ಲೋದು ಇಷ್ಟ ಇರಲಿಲ್ಲ. ಇನ್ನು ರಕ್ಷಿತಾ ಅಷ್ಟಕ್ಕಷ್ಟೇ. ಮೇಲೆ ಸೂರಜ್ ರಕ್ಷಿತನ ಜೊತೆ ಎಲ್ಲ ಚೆನ್ನಾಗಿರೋದ್ರಿಂದ ಸ್ವಲ್ಪ ಇವಳು ಸ್ಮೈಲ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾಳೆ, ಅಷ್ಟು ಬಿಟ್ಟರೆ ಬೇರೆದೇನಿಲ್ಲ. ಸೂರಜ್ ಸ್ಪಂದನನ ಜೊತೆ ಚೆನ್ನಾಗಿರ್ತಾನೆ ಅಂತ ಇವಳಿಗೆ ಹೊಟ್ಟೆ ಉರಿ ಬೇರೆ. ಅದಕ್ಕೆ ಗೆದ್ದಿದ್ದು ಸ್ಪಂದನನೇ. ಅದಕ್ಕೆ ಹೇಳಿದ್ದು ಲಕ್ ಕೂಡ ಬೇಕು. ಆದರೆ ನಮ್ಮ ಗಿಲ್ಲಿ ಮಹಾರಾಜ್, ಗಿಲ್ಲಿ ಯಾರಿಗೂ ತಾರತಮ್ಯ ಮಾಡಲ್ಲ. ಇಷ್ಟು ಟೈಮು ಜೋತ್ಕೊಂಡು ಆಟದಲ್ಲಿ ಸೋತೆ ಅಂತ ಕೂತ್ಕೊಂಡಿರೋ ಅಂಥ ಗಿಲ್ಲಿ ಅಭಿಷೇಕ್ ಮತ್ತು ಸ್ಪಂದನ ಯಾವಾಗ ಕ್ಯಾಪ್ಟನ್ಸಿ ಓಟನ್ನು ಗೆದ್ದುಬಿಟ್ಟು ಕ್ಯಾಪ್ಟನ್ ಆದರೂ ತುಂಬ ಖುಷಿ ಪಡ್ತಾನೆ. ಯಾರು ಕ್ಯಾಪ್ಟನ್ ಆದರೂ ನಮ್ಮ ಗಿಲ್ಲಿದು ಒಂದೇ ಎಕ್ಸ್ಪ್ರೆಷನ್ನು, ಬ್ಯಾಗ್ ತೊಗೊಂಡು ಹೋಗ್ಕೊಳ್ಳೋದು, ಕ್ಯಾಪ್ಟನ್ಸಿ ರೂಮ್ ಒಳಗೆ ಹೋಗಿ ಕೂರೋದು, ಬೆಡ್ ಮೇಲೆ, ಇದೇ ಕಪಿಚೇಷ್ಟೆಗಳು ಕಾಮನ್ನು. ನೋಡೋಕ್ಕಂತೂ ಖುಷಿಯಾಗಿರುತ್ತೆ. ಅಷ್ಟು ಈಸಿಯಾಗಿ ತಗೊಟ್ಟಾನೆ, ವಿತಿನ್ ಸೆಕೆಂಡ್ ಚಿಯರ್ ಅಪ್ ಆಗ್ತಾನೆ. ಅದೇ ಮನುಷ್ಯನಿಗೆ ಬೇಕಾಗಿರೋದಲ್ವಾ ಗಾಯ್ಸ್. ಹೀಗಿದ್ದರೆ ಎಲ್ಲೋ ನಾವು ಜಯಿಸ್ಬೋದು, ಗೆಲ್ಲಬಹುದು, ಜನರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿಬಹುದು ಅಂತ. ಅಶ್ವಿನಿ ಮೇಡಮ್, ಇಷ್ಟೆಲ್ಲ ನೊಂದ್ಕೊಳ್ಳೋ ನೆಸೆಸಿಟಿ ಇಲ್ಲ. ನಿಮಗೊಂದು ಆಸೆ ಇತ್ತು, ಅದು ನನಗೂ ಗೊತ್ತಿದೆ, ನಮಗೆಲ್ಲ ಗೊತ್ತಿದೆ. ಫಸ್ಟು ಬಿಗ್ ಬಾಸ್ ಮನೆಯಲ್ಲಿ ಲೇಡಿ ಕ್ಯಾಪ್ಟನ್ ನೀವಾಗಬೇಕು ಅನ್ನೋದು ನಿಮಗೆ ಆಸೆ ಇತ್ತು. ಎಲ್ಲದಕ್ಕೂ ಬಂದಿರಬೇಕಲ್ವಾ, ಅದು ಆಗಿಲ್ಲ, ಈಡೇರಿಲ್ಲ. ಹಾಗಂತ ಹೇಳಿಬಿಟ್ಟು ಆಟನೇ ಮುಗ್ದೋಯ್ತು, ಬಿಗ್ ಬಾಸಲ್ಲಿ ನಿಮ್ಮ ಜರ್ನಿನೇ ಮುಗ್ದೋಯ್ತು ಅಂತ ಅಂತೂ ಅನ್ಕೋಬೇಡಿ. ಚೆನ್ನಾಗಿ ಆಡ್ತಾ ಇದ್ದೀರಾ ಈ ವಾರ. ಯಾವಾಗ ನಿಮಗೆ ಬೆನ್ನಿಗೆ ಹತ್ತಿದ ಬೇತಾಳ ಕೈ ತಪ್ಪಿ ಹೋಯ್ತು, ನಿಮ್ಮ ವ್ಯಕ್ತಿತ್ವ ಕೂಡ ಬದಲಾಗಿದೆ, ನಿಮ್ಮ ಆಟ ಕೂಡ ಸೂಪರ್ ಆಗಿದೆ, ನಿಮ್ಮ ನೋಡೋಕ್ಕೆ ಕೂಡ ನಮಗೆಲ್ಲ ಖುಷಿ ಆಗುತ್ತೆ. ಯಾರು ಮನೇಲಿ ನಿಮ್ಮ ಜೊತೆ ಮಾತಾಡೋಕ್ಕಾಗಲಿ ತಮಾಷೆ ಮಾಡೋಕ್ಕೆ ಯಾರು ಹೆದರ್ಕೊತ ಇಲ್ಲ, ಕಾಮಾಗಿದ್ದಾರೆ. ಅದೇ ಕೆಲವೊಂದು ಬೆನ್ನಿಗೆ ಹತ್ತಿದವು ಇರ್ತವೆ, ಆದಷ್ಟು ನಾವು ತಿಳ್ಕೊಂಡು ಕೊಡ್ಕೊಂಡು ಹೋದರೆ ಇದಕ್ಕೆ ನೀವೇ ಎಕ್ಸಾಂಪಲ್. ಖುಷಿ ಇತ್ತು ಗಾಯ್ಸ್. ಏನೇ ಆಗಲಿ, ಎಲ್ಲರ ಆಟ ಈ ವಾರದ ಕ್ಯಾಪ್ಟನ್ಸಿ ಆಟ ಸೂಪರ್ ಆಗಿತ್ತು. ಉರ್ಕೊಂಡು ಇನ್ನೂ ಉರಿ ಕಮ್ಮಿ ಆಗದೆ ಹತ್ಕೊಂಡು ಕೂತಿರೋದು ನಮ್ಮ ರಾಶಿಕಾ ಮಾತ್ರ. ಆದಷ್ಟು ಬೇಗ ಕೆಟ್ಟ ಬುದ್ಧಿನೆಲ್ಲ ಬಿಟ್ಬಿಟ್ಟು ಒಳ್ಳೆತನದಲ್ಲಿ ಆಟ ಆಡಿದ್ರೆ ರಾಶಿಕಾ, ನೀನು ಕೂಡ ಕ್ಯಾಪ್ಟನ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ರಾರಾಜಿಸ್ಬೋದು. ಫೋಟೋನ
ವಾಲಲ್ಲಿ ನಿನ್ನ ಫೋಟೋ ಸೂಪರಾಗಿ ಕಾಣಿಸ್ಕೊಳ್ಳೋಕ್ಕೆ ಟ್ರೈ ಮಾಡು ಅಂತ ನಮ್ಮ ಕಡೆಯಿಂದ ಹೇಳ್ಬೋದು ಅಷ್ಟೇ. ಸೂರಜನ ಆ್ಯಕ್ಚುಲಿ ಇವಳ ಜೊತೆ ಸೇರಿನೇ ಸೂರಜು ಬುದ್ಧಿವಂತ ದಡ್ಡ ಆಗ್ತಾ ಇದ್ದಾನೆ ಆಯಿತಾ. ಅತಿ ದಡ್ಡಿ ಥರ ಇದ್ದವಳು ಅತಿ 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 ಬುದ್ಧಿ ತೋರ್ಸೋಕೆ ಹೋಗ್ಬಿಟ್ಟು ಅವಳ ಹಳ್ಳ ಅವಳೇ ತೋಡ್ಕೊತಾ ಇದ್ದಾಳೆ ಅಂತ ಹೇಳ್ಬೋದು ಗೈಸ್. ಮತ್ತು ಇನ್ನೊಂದು, ನಾನು ಕೆಲವೊಂದು ವಿಡಿಯೋದಲ್ಲಿ ರಕ್ಷಿತನ ಬಗ್ಗೆ ಎಲ್ಲ ಮಾತಾಡಿರೋದು, ಇವತ್ತು ಕೂಡ ನಾನೊಂದು ಇದು ಹಾಕಿಬಿಟ್ಟು ನಾನು ತಮ್ನೈಲ್ ಹಾಕಿದ್ದೇನೆ. ರಕ್ಷಿತಾ ನೀನು ರಾಕ್ಷಸಿಯೋ ಇಲ್ಲ ರಕ್ಷಕಿಯೋ ಅಂತ. ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಬರೀ ತಮ್ನೇಲ್ ನೋಡಿಬಿಟ್ಟು ಓದ್ಬಿಟ್ಟು ನೀವು ಕಮೆಂಟ್ ಹಾಕೋದಲ್ಲ. ಕೆಲವೊಬ್ಬರಿಗೆ ಹೇಳ್ತೇನೆ, ಯಾವತ್ತೂ ನಾನು ರಕ್ಷಿತನ ದ್ವೇಷ ಮಾಡಿಲ್ಲ. ನನ್ನ ಫಾಲೋವರ್ಸ್ ಎಲ್ಲರಿಗೆ ಗೊತ್ತು, ನಾನು ಪ್ರತಿಯೊಬ್ಬರೂ ಒಂದೇ ಥರದಲ್ಲಿ ನೋಡಿ ಸರಿ ಅಂದಿದ್ದು ಸರಿ, ತಪ್ಪಂದಿದ್ದು ತಪ್ಪು ಅಂತ ವಿಡಿಯೋ ಮಾಡೋವಂಥ ವ್ಯಕ್ತಿತ್ವದವಳು ನಾನು. ರಕ್ಷಿತನ ತಲೆ ಮೇಲೆ ಕೂರಿಸ್ಕೊಂಡು, ಗಿಲ್ಲಿನ ತಲೆ ಮೇಲೆ ಕೂರಿಸ್ಕೊಂಡು ಇನ್ನೊಬ್ಬರಿಗೆ ಬಕೆಟ್ ಹಿಡಿದು ಜೀವನ ಮಾಡೋ ಅಂಥ ನೆಸೆಸಿಟಿ ನನಗಿಲ್ಲ ಆಯಿತಾ. ಬರೀ ತಮ್ಮನೇಲಿ ನೋಡಿಬಿಟ್ಟು ನೀನು ರಾಕ್ಷಸಿ, ನೀನು ಹುಚ್ಚಿ, ಇದನ್ನೆಲ್ಲ ನಿಮ್ಮ ಕೀಳು ಮನಸ್ಥಿತಿನ ತೋರಿಸುತ್ತೆ. ಪ್ಲೀಸ್ ದಯವಿಟ್ಟು ನಾನು ಮಾಡಿರೋ ಅಂಥ ವೀಡಿಯೋಗಳನ್ನೆಲ್ಲ ಸ್ಕ್ರೋಲ್ ಮಾಡಿ ನೋಡಿ. ಬರೀ ತಮ್ಮನೇಲಿ ನೋಡಿಬಿಟ್ಟು ನೀವು ಮಾತಾಡೋದಲ್ಲ. ನಾನು ಯಾಕೆ ಹಾಗೆ ವಿಡಿಯೋ ಮಾಡಿದೆ, ಯಾಕೆ ಆ ವರ್ಡ್ಸನ್ನ ಯೂಸ್ ಮಾಡಿದೆ ಅನ್ನೋದನ್ನು ಫಸ್ಟ್ ಥಿಂಕ್ ಮಾಡಿ. ರಾಕ್ಷಸಿಯೋ ರಕ್ಷಕಿಯೋ ಅಂತ ಹೇಳಿದ್ರೆ ಒಂದೊಂದು ಸಲ ಮಗು ನಾನು ಕೂಡ ಹಾಗೆ ಆಡ್ತೀನಿ. ನನ್ನ ಮನೆಯಲ್ಲಿ ನನಗೇನಾದರೂ ಸರಿ ಇಲ್ಲ, ಅದು ನಾನು ಹುಚ್ಚಿ ಥರ ವ್ಯಕ್ತಿತ್ವನ ನಾನು ತೋರಿಸ್ತೇನೆ, ಮತ್ತೆ ಕೂಲ್ ಆಗ್ತೀನಿ, ಅದೇ ಜೀವನ. ಆ ಥರದಲ್ಲೇ ನಾನು ಕೆಲವೊಂದು ಬುದ್ಧಿ ಹೇಳೋ ಮಾತಲ್ಲಿ ನಾನು ತಮ್ಮನೇಲಿ ಹಾಕಿದ್ದು ಅಷ್ಟೇ. ಯಾಕೆ ರಕ್ಷಕಿಯೋ ಅಂದೆ ಅಂತ ಹೇಳಿದ್ರೆ, ಈ ಮಗು ಸೆಂಟ್ರಲ್ಲಿದ್ಲು, ಬೇಕೋ ಬೇಡ ಅನ್ನೋ ಇದರಲ್ಲಿ ಯಾರು ಈ ರಿಸರ್ವ್ ಇದ್ದಾರೆ ನಂಬರ್ 1 ಪ್ಲೇಸಿಗೆ 2 ಪ್ಲೇಸಿಗೆ 3rd ಪ್ಲೇಸಿಗೆ ಅನ್ನುವಾಗ ಇವಳು ಸೆಂಟ್ರಲಲ್ಲಿ ಇದ್ಲು. ಮಾಳು ಲಾಸ್ಟಲ್ಲಿ ಇದ್ದ 11ಅಲ್ಲಿ. ಲಾಸ್ಟಲ್ಲಿರೋನು ಅವನ್ನ ಜೊತೆಗೆ ಹಾಕ್ಕೊಂಡು ಬೆನ್ನಿಗೆ ಕಟ್ಕೊಂಡು ರಕ್ಷಕಿ ಥರ ಆಟ ಆಡ್ತಾ ಇದ್ದಾಳೆ ಬಿಗ್ ಬಾಸ್ ಮನೆಯಲ್ಲಿ. ಅದನ್ನು ನೋಡಿ ತುಂಬ ಖುಷಿಯಾಗಿ ನಾನು ಮಾತಾಡಿದ್ದಾಯ್ತಾ. ಸುಮ್ಮನೆ ಸಿಲ್ಲಿಯಾಗಿ ಮಾತಾಡೋದೆಲ್ಲ ನನ್ನ ಹತ್ರ ಇಟ್ಕೋಬೇಡಿ. ನಾನು ಅದಕ್ಕೆ ಕರೆಕ್ಟಾಗಿ ವಾಪಸ್ಸು ನಾನು ಮೆಸೇಜಲ್ಲೇ ನಾನು ಕೊಡ್ತಾ ಇರ್ತೀನಿ ಕಮೆಂಟಲ್ಲಿ ಆಯಿತಾ. ತಿಳ್ಕೊಳ್ಳೋದೆ ಮಾತಾಡೋದು ತಪ್ಪು. ಓಕೆ ಗೈಸ್, ನನ್ನ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಇಂಥವರಿಗೆಲ್ಲ ಏನೆಲ್ಲ ಆನ್ಸರ್ ಮಾಡಬೇಕೋ ಏನೋ ನನಗೆ ಗೊತ್ತಿಲ್ಲ. ಎಷ್ಟು ಹೇಳಿದ್ರೋ ನಾಯಿ ಬಾಲಕ್ಕೆ ದೆಬ್ಬೆ ಕಟ್ಟೋ ಥರ, ಏನೋ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ನಾಯಿ ಥರ ಕಮೆಂಟ್ ಮಾಡಿಬಿಡೋದು ಅಷ್ಟೇ ಗೊತ್ತು. ಯಾರೇ ಆಗಲಿ ಒಬ್ಬರ ಬಗ್ಗೆ ತಿಳ್ಕೊಳ್ಳೋದೆ, ಸುಮ್ಮನೆ ಮಾತಾಡಬೇಡಿ. ನಾನು ಕೂಡ ಯಾರಿಗೂ ಹೇಳ್ತಾ ಇಲ್ಲ ನನಗೆ ಅದು ಮಾಡಿ ನನಗೆ ಇದು ಮಾಡಿ ನಾನು ಹಾಗೆ ಹೀಗೆ ಅಂತ ಎಲ್ಲೋ ನಾನು ಬಾಯಿ ಬಡ್ಕೊಂಡಿಲ್ಲ ಆಯಿತಾ. ನಾನು ಯಾವಾಗಲೂ ನೇರ ದಿಟ್ಟ ನಿರಂತರ ಇದ್ದದ್ದಿದ್ದಾಗೆ ಹೇಳೋಳು ಅಂತ ನಿಮಗೆ ಎಲ್ಲರಿಗೂ ಗೊತ್ತು. ಕೆಲವೊಂದು ಈ ಥರದವೆಲ್ಲ ನಾಯಿ ನರಿಗಳು ಕಾಲೆಳಿತಾವಷ್ಟೇ. ಐ ಡೋಂಟ್ ಕೇರ್, ನಾನು ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ ಗೈಸ್. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನಗಿದೆ ಅನ್ನೋದು ನನಗೆ ಗೊತ್ತು. ಓಕೆ, ಇಷ್ಟು ಹೇಳಿ ಇವತ್ತಿನ ನನ್ನ ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ಎಪಿಸೋಡ್ ನೋಡಿ ನಿಮಗೇನು ಅನ್ನಿಸ್ತು, ನನ್ನ ವಿಡಿಯೋ ನೋಡಿ ನನ್ನ ಅಭಿಪ್ರಾಯಗಳನ್ನ ಕೇಳಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮೆಲ್ಲರ ಕಮೆಂಟ್ ನನಗೆ ವೆರಿ 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 ಇಂಪಾರ್ಟೆಂಟ್ ಇರುತ್ತೆ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಡೈಲಿ ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ, ಬಾಯ್, ಟೇಕ್ ಕೇರ್, ಐ ಲವ್ ಯು ಆಲ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟ್ ಸದಾ ಹೀಗೆ ಇರಲಿ ಆಯಿತಾ. ನೀವೆಷ್ಟು ನನಗೆ ಪ್ರೀತಿ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ, ನಾನು ಅಷ್ಟೇ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡೋಕ್ಕೆ ನನಗೆ ಇನ್ಸ್ಪಿರೇಷನ್ ಆಗುತ್ತೆ. ಬಾಯ್, ಟೇಕ್ ಕೇರ್, ಐ ಲವ್ ಯು ಆಲ್. ಜಸ್ಟಿಸ್ ಫಾರ್ ಸೌಜನ್ಯ. ನಾಳೆ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರೋಕ್ಕೆ ಇಷ್ಟಪಡ್ತೀನಿ. ಕಮ್ ಆನ್, ಲೆಟ್ಸ್ ಗೋ. ಗುಡ್ ನೈಟ್.